Yes, you can join. Hi guys, welcome back to my channel. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಸ್ಯಾಟರ್ಡೇ ವ್ಲಾಗ್ ಮಾಡ್ತಾ ಇದೀವಿ ಅಂಡ್ ಎಲ್ಲಿ ಹೋಗ್ತಾ ಇದೀವಿ? ಎಲ್ಲಿ ಹೋಗ್ತಾ ಇದೀವಿ ಹೇಳು? ಹ್ಯಾರಿಸ್ ಪಾರ್ಕ್ ಹೋಗ್ತಲ್ಲ ನಾವು ಬ್ಲ್ಯಾಕ್ ಟೌನ್ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ? ಏನಕ್ಕೆ? Because we're going to where? Going to? First Black Town, then to forest. ಸ್ಕೂಲ್ ಡ್ರೆಸ್ ತರಕ್ಕೆ ಹೋಗ್ತಾ ಇದೀವಿ. ಅಂದ್ರೆ ಇವಾಗ ವಿಂಟರ್ ಯೂನಿಫಾರ್ಮ್. No, winter uniform jacket. ಸೊ ಇನ್ನು ವಿಂಟರ್ ನೋಡ್ಬೋದು, ಅದು ಕೂಡ ಜಾಕೆಟ್ ಹಾಕೊಂಡಿದ್ದಾರೆ. ಯಾವಾಗೂ ಅಷ್ಟೇ ಒಂದು ಸ್ವೆಟರ್ ಕೂಡ ಹಾಕೊಳ್ಳಲ್ಲ, ಒಂದು ಸ್ವೆಟ್ ಶರ್ಟ್ ಕೂಡ ಹಾಕೊಳ್ಳಲ್ಲ ಇಂಡಿಯಾದಲ್ಲಿದ್ರೆ. ಇವಾಗ ಚಳಿ ಆಗುತ್ತೆ, ಇನ್ನು ಆಲ್ಮೋಸ್ಟ್ 7 ಡಿಗ್ರಿ 8 ಡಿಗ್ರಿ ಆ ಥರ ಶುರುವಾಗಿದೆ, 10 ಡಿಗ್ರಿ ಆ ಥರ ಅಲ್ಲ. ಬಟ್ ಇನ್ನು ಮುಂದೆ ಹೋಗ್ತಾ ಇನ್ನೂ 2 ಮಂತ್ಸಲ್ಲಿ 0 ಡಿಗ್ರಿ ಭೀ ಹೋ ಜಾಯೇಗಾ, 0 ಕೂಡ ಆಗುತ್ತಂತೆ. ಹಾಗಾಗಿ ಆ್ಯಂಡ್ ಸಿಯುಗೆ ಇವಾಗ ಸ್ಕೂಲ್ ರಜಾ, ಇನ್ನು ನೆಕ್ಸ್ಟ್ ವೀಕಿಂದ ಮತ್ತೆ ಶುರುವಾಗುತ್ತೆ. ಹಾಗಾಗಿ ವಿಂಟರ್ ಸ್ಕೂಲ್ ಯೂನಿಫಾರ್ಮ್ ಬೇರೆ ಇರುತ್ತೆ, ಅದನ್ನು ತಗೊಂಡು ಇನ್ನೇನು ಸಿಯುದು ಬರ್ಡೇ ಕೂಡ ಬರ್ತಾ ಇದೆ. ಚಿನ್ನಿಮದು ಬರ್ಡೇ ಅಲ್ಲ, ಸೊ ಬರ್ಡೇ ಬರ್ತ್ಡೇ ಡ್ರೆಸ್ ಕೂಡ ಹೋಗಿ ತೊಗೊಂಬರೋಣ ಅಂತ. ಆ್ಯಂಡ್ ಈ ಸ್ಕೂಲ್ ಯೂನಿಫಾರ್ಮ್ದು ಏನಿದೆ ಅದು 12 o'clockಗೆ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಬರ್ತ್ಡೇ ಡ್ರೆಸ್ ಶಾಪಿಂಗ್ ಮಾಡೋಣ. ಓಕೆ ಓಕೆ ಓಕೆನೋ ಓಕೆನೋ ಸರಿ, ಬನ್ನಿ ಹೋಗೋಣ. ಐದು ನಿಮಿಷ ಇದೆ ಶಾಪ್ ಕ್ಲೋಸ್ ಆಗೋದಕ್ಕೆ. ಓಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಸಿಗ್ನಲ್ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಿಗ್ನಲ್ ಹೋಗ್ಬೋದು. ಹಾಂ ಚಲೋ ಮೇನ್ ಏನಂದರೆ ಸ್ವಲ್ಪ ಇದು ಲೆಫ್ಟ್ ಕರ್ವ್ ಇದೆ, ಅಂದರೆ ಬ್ಲೈಂಡ್ ಸ್ಪಾಟ್. ತುಂಬ ಸ್ಪೀಡಾಗಿ ಓಡಿಸ್ತಾರೆ ಇಲ್ಲಿ. ಟರ್ನಿಂಗ್ ಎಲ್ಲನೂ ಅಷ್ಟೇ ಸ್ಲೋ ಮಾಡಲ್ಲ, ತುಂಬ ಸ್ಪೀಡಾಗಿ ಇರ್ತಾರೆ. ಅದಕ್ಕೆ ಭಯ ಏನೋ ಹೆಚ್ಚು ಕಮ್ಮಿ ಆದರೆ ಅಂತ. ಓಕೆ ಓಡೋಣ. ಮತ್ತೆ ಇವಾಗ ಓಡಬೇಕು. ಇನ್ನೂ 2 ಮಿನಿಟ್ಸಲ್ಲೇ ಇದೆ. ಇನ್ನು 100 ಮೀಟ್ರಲ್ಲಿ ಶಾಪ್ ಇದೆ. ಹೋಗ್ಬಿಟ್ಟು ಸಿಯುದು ಸ್ಕೂಲ್ ಡ್ರೆಸ್ ತೊಗೊಂಡು ಮುಂದಕ್ಕೆ ಹೋಗೋಣ. ಓಕೆ ಈ ಥರ ಸಿಗ್ನಲ್ ಇಲ್ಲದೆ ಇರೋ ಜಾಗದಲ್ಲಿ ನಾವೇನೇನೋ ಕ್ರಾಸ್ ಮಾಡ್ತಿದ್ರೆ ನಮಗೋಸ್ಕರ ನಿಲ್ಲಿಸ್ತಾರೆ. ಬಟ್ ಸಿಗ್ನಲ್ ಇದ್ದಲ್ಲಿ ನಾವು ಸಿಗ್ನಲ್ನ ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ನಾರ್ಮಲಾಗಿ ಈ ಥರ ಕ್ರಾಸಿಂಗ್ ಮಾಡೋರಿಗೆ ಜಾಗ ಕೊಡ್ತಾರೆ, ಅಂದರೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಬಂತು ನೋಡಿ, ಶಾಪ್ ಇದೆ. ಎಲ್ಲಿದೆ ಇದು? ಇದಲ್ಲ, ಏನ? ಹಾಂ ಇದೆ ಶಾಪು. ಕ್ಲೋಸ್ ಆಗಿಬಿಟ್ಟಿದೆ. ಸ್ಕೂಲ್ ಯೂನಿಫಾರ್ಮ್ ಎಲ್ಲ ತೊಗೊಂಡು ಇವಾಗ ಇಲ್ಲಿ ಮಾಲ್ಗೆ ಬಂದಿದ್ದೀವಿ. ಏನೇನ ಚೆನ್ನಾಗಿರೋದು ಸಿಕ್ಕತ್ತಾ ಅಂತ ನೋಡೋಕ್ಕೆ. ಆಲ್ರೆಡಿ ತುಂಬ ಗ್ರ್ಯಾಂಡ್ ಡ್ರೆಸ್ಸುಗಳೆಲ್ಲ ಜಸ್ಟ್ ಬರ್ಡೇಗೆ ಒಂದಿನಕ್ಕೆ ಹಾಕಿ ಬಿಟ್ಟಿರೋದು. ಬಟ್ ಆದರೂ ನನಗೆ ಒಂಥರ ಬಟ್ಟೆ ತೊಗೋಬೇಕು ಅಂತ, ಅವಳಿಗೆ ಹಳೆ ಬಟ್ಟೆ ಹಾಕಬಾರ್ದು ಅಂತ. ಚೆನ್ನಾಗಿರೋದು ಒಂಥರ ಅವಳಿಗೆ ಇಷ್ಟ. ಈ ಥರ ಎಲ್ಲ ಪ್ರಿನ್ಸೆಸ್ ಥರ ಹಾಂ ಹೇಳು. ಈ ಥರ ಡ್ರೆಸ್ಸುಗಳು ಇಷ್ಟ ಅವಳಿಗೆ. ನೋಡ್ತಾ ಇದ್ದೀನಿ, ಇರ್ಕಂತ ನೋಡೋಣ. ಹಾಂ ಸರಿ. ಇದಾ ಬ್ಯಾಕ್ ಸೈಡಾ? ಇದಾ? ಇದು ಚೆನ್ನಾಗಿಲ್ಲ ಕಂದ. ಏನು ನೋಡೋಣ ಇರು. ಇನ್ನೂ ಇಲ್ಲಿ ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಇದು ಚೆನ್ನಾಗಿದೆಲ್ಲ ಚಿನ್ನು? ಇದು ಚೆನ್ನಾಗಿದೆಯಲ್ಲ ಬಮ್ಮ? ರೆಡ್ ಆಗಿಬಿಟ್ಟಿದೆ. ಆಮೇಲೆ ಚಳಿ ಬೇರೆ. ಈ ಥರ ಡ್ರೆಸ್ಸಸ್ ಎಲ್ಲ ತೊಗೊಂಡ್ರೆ ಹಾಕೊಳಕ್ಕಾಗುತ್ತೋ ಇಲ್ಲ ಅವಾಗೆ, ಅದೊಂದು ಪ್ರಾಬ್ಲಮ್. ಇವಾಗ ಇಂಡಿಯಾದಲ್ಲಿ ಫುಲ್ಲು ಸೆಕೆ, ನಿನ್ನ ಬರ್ಡೇ ಅಲ್ಲ ಫುಲ್ ಬೇಸಿಗೆ, ಇಲ್ಲಿ ಫುಲ್ ವಿಂಟರ್, ಪೀಕ್ ವಿಂಟರ್. ಯಾವುದು? ಏನು ರೌಂಡ್ ಬ್ಯಾಗಾ? ಹಾಂ ಓಕೆ.
2 ಶಾಪ್ ನೋಡಿನೇ ಸುಸ್ತಾಗ್ಬಿಡ್ತು. ಇಲ್ಲಿ ಸ್ವಲ್ಪ ಏನಂತಾರೆ ಒಂದಿಷ್ಟು ಟಾಯ್ಸು ಏನಾರ ತೊಗೊಳ್ಳೋಣ ಅಂತ ನೋಡಿದ್ರೆ ಏನೋ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಇಂಡಿಯಾದಲ್ಲೇ ಜಾಸ್ತಿ ಅಫೋರ್ಡ್ ಮಾಡ್ತೀವಿ ಅಂತ ನನಗೆ ಫೀಲಿಂಗ್ ಏನೋ ಗೊತ್ತಿಲ್ಲ. ಅಫೋರ್ಡ್ ಅನ್ನೋದಕ್ಕಿಂತ ಇಟ್ಸ್ ವರ್ತ್ಲೆಸ್ ಅನಿಸುತ್ತೆ. ಇಲ್ಲಿ ತುಂಬ ಕಾಸ್ಟ್ಲಿ ಆ್ಯಂಡ್ ಕ್ವಾಲಿಟಿ ವೈಸ್ ವೆರಿ ವರ್ಸ್ಟ್. ಸಿ ಯು. ಡ್ರೆಸ್ ತೊಗೊಂಡು ಸಿಕ್ಕಾಪಟ್ಟೆ ಸುತ್ತಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದೆ. ಇವಾಗ ನಂಗೆ ನೆನಪಾಯಿತು ವ್ಲಾಗ್ ಮಾಡ್ತಿದ್ನಲ್ಲ ಕಂಟಿನ್ಯೂ ಮಾಡಬೇಕು ಅಂತ. ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ ವ್ಲಾಗ್ ಮಾಡ್ತಾ ಇದ್ದೆ ಅಂತ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಮೆಗ್ಡಿನಲ್ಲಿ ಯಾವಲ್ಲ ಏನೋ ಪ್ರಾಬ್ಲಮ್ ಆಯಿತು. ಓಕೆ, ಇವಾಗ ಕೆ ಮಾರ್ಟಿಗೆ ಬಂದಿದ್ದೀವಿ. ಕೆ ಮಾರ್ಟ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇಟ್ಸ್ ಅ ಕೈಂಡ್ ಆಫ್ ಡಿ ಮಾರ್ಟ್. ಡಿ ಮಾರ್ಟಲ್ಲಿ ದಿನಸಿ ಸಿಕ್ಕತ್ತೆ, ಆದರೆ ಇಲ್ಲಿ ದಿನಸಿ ಅದೆಲ್ಲ ಸಿಕ್ಕತ್ತಿಲ್ಲ. ಬಟ್ ಮನೆಗೆ ಏನೇನು ಬೇಕೋ ಆ ಥರದ್ದೆಲ್ಲ ವಸ್ತುಗಳು ಸಿಕ್ಕತ್ತೆ. ಹಾಗಾಗಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ. ನಿಜವಾಗ್ಲೂ ತುಂಬಾ ಕಮ್ಮಿ ಪ್ರೈಸ್ ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲ ಕಡೆಗೂ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ವೈಸ್ ಆಗಲಿ ಪ್ರೈಸಿಗೆ ತಕ್ಕಂಗೆ ಇರುತ್ತೆ. ತುಂಬ ಬೆಸ್ಟ್ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಚೆನ್ನಾಗಿ ಸಿಕ್ಕುತ್ತೆ. ಹಾಗಾಗಿ ಒಂದಿಷ್ಟು ಐಟಮ್ನ ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ. ಆ್ಯಂಡ್ ಇದು ಬಂದು ತುಂಬಾ ದೊಡ್ಡದಾದಂಥ ಕೆ ಮಾರ್ಟ್. ಎಲ್ಲ ಏರಿಯಾದಲ್ಲೂ ಇರುತ್ತೆ. ತುಂಬ ಅಂದರೆ ತುಂಬಾ ದೊಡ್ಡದಾಗಿರುತ್ತೆ. ಬಟ್ ಇದು ಮಾತ್ರ ತುಂಬ ದೊಡ್ಡದಾಗಿದೆ ಇದು. ಇವಾಗ ಮಾಲ್ ಹತ್ರ ಬಂದ್ವಿ. ಏನಕ್ಕೆ ಅಂದರೆ ನಾವು ಆವಾಗಲೇ ಈ ರೋಡಿಂದನೇ ಹೋಗಿದ್ದಿದ್ದು. ಆ್ಯಂಡ್ ಇನ್ನೊಂದು ಎಕ್ಸಿಟ್ ರೋಡ್ ಏನಿದೆ, ಇನ್ನೊಂದು ಎಕ್ಸಿಟ್ ಗೇಟ್ ಏನಿದೆ ಅಲ್ಲಿಂದ ಸ್ಟೇಷನ್ ಹತ್ರ. ಸೊ ಹಾಗೆ ಹೋಗೋಣ ಅಂತ ಬಂದರೆ ಕ್ಲೋಸ್ ಆಗಿಬಿಡಿದೆ. ಟೈಮ್ ಎಷ್ಟು ಗೊತ್ತಾ? ಜಸ್ಟ್ 6:50. ಇನ್ನು 7 ಗಂಟೆನೂ ಇಲ್ಲ. ಹೆಂಗೆ ಅಂದರೆ ರಾತ್ರಿ ಒಂದು 10 ಗಂಟೆ ಇರುತ್ತಲ್ಲ ನೋಡಿ, ಎಲ್ಲ ಖಾಲಿ ಖಾಲಿ ಖಾಲಿ. ನಮ್ಮ ಕಡೆ ಎಲ್ಲ ಮಾಲ್ಗಳೆಲ್ಲ ರಾತ್ರಿ 10 ಗಂಟೆ 11 ಗಂಟೆ ಆದ್ರೂ ಎಷ್ಟು ಕ್ರೌಡ್ ಇರುತ್ತೆ. ಇವಾಗ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಹಾಂ, GPS ಹಾಕ್ಕೊಂಡು ಹೋಗೋಣ ಇವಾಗ. ಆ್ಯಕ್ಚುಲಿ ಇಲ್ಲಿ ಆಸ್ಟ್ರೇಲಿಯಾ ಸಿಡ್ನಿ ಅಂತ ಅಲ್ಲ, ಎಷ್ಟೊಂದು ಬೇರೆ ಬೇರೆ ಹಾಗೆ ನೋಡ್ತಾ ಇದ್ದೆ ನಾನು ವಿಡಿಯೋಸ್ ಎಲ್ಲ. UK ಇವ್ರ ಕಸಿನ್ ಕೂಡ UK-ನಲ್ಲಿದ್ದಾರೆ. 5 ಗಂಟೆ 6 ಗಂಟೆಗೆಲ್ಲ ಕ್ಲೋಸ್ ಅಲ್ಲ ಎಲ್ಲ ಕಡೆನೂ ಆಲ್ಮೋಸ್ಟ್. ನಮ್ಮ ಇಂಡಿಯಾದಲ್ಲೇ ರಾತ್ರಿ 10 ಗಂಟೆವರೆಗೂ ಮಾಲ್ಗಳು ಓಪನ್ ಇರುತ್ತೆ. ಕೆಲವೊಂದು ಕಡೆ ಅಂತ 12 ಗಂಟೆ ಆರಾಮಾಗಿ ತುಂಬ ಹೊತ್ತು ಇರುತ್ತೆ. ಆ್ಯಂಡ್ ಇವತ್ತು ಹೋಗಿದ್ವಲ್ಲ ಕೆ ಮಾರ್ಟ್, ಅದು 24/7 ಅಂತೆ. ಹಿಂಗೆ ಹೋಗೋಣ, ಹಿಂಗೆ ಹೋಗೋದಾ? ಓಕೆ, ಇದನ್ನು ಫಾಲೋ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಸಿಯೋ ಸ್ವಲ್ಪ ಭಯ ಮತ್ತು ಟೆನ್ಷನ್ ಆಗುತ್ತೆ. ಏನಕ್ಕೆ ಅಂದರೆ 7 ಗಂಟೆ ಆದ್ರೂ ಮೊನ್ನೆ ಎಲ್ಲ ಲಾಸ್ಟ್ ವೀಕ್ ಅನಿಸುತ್ತೆ, ಲಾಸ್ಟ್ ವೀಕ್ ಏನೋ ಇರಬೇಕು, ಕಂಟಿನ್ಯೂಸ್ 3 ದಿನ ಒಂದಿಷ್ಟು ಇಶ್ಯೂಗಳಾಗಿದೆ. ಅಂದರೆ ಒಬ್ಬ ಯಾರೋ ಮಾಲಲ್ಲಿ ಸ್ವಲ್ಪ ಮೆಂಟಲಿ ಸಿಕ್ ಇದ್ದಂಥ ವ್ಯಕ್ತಿ 6 ಜನನ ಚಾಕು ತೊಗೊಂಡು ಸಾಯಿಸ್ಬಿಟ್ಟಿದ್ದಾನೆ. ಅದು ಬಿಟ್ಟರೆ ಮತ್ತು ಯಾವುದೋ ಒಂದು ಹುಡುಗಿನ ಲೆಫ್ಟ್ ಲೇನ ನೆಕ್ಸ್ಟ್ ಹುಡುಗಿಗೂ ಮತ್ತು ಹಂಗೆ ಸಾಯಿಸಿದ್ದಾರೆ. ಆ್ಯಂಡ್ ಚರ್ಚಲ್ಲಿ ಯಾರೋ ಒಬ್ಬರು ಅಟ್ಯಾಕ್ ಮಾಡಿದಾರಂತೆ. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕು. ಇದೆಲ್ಲ 3 ದಿನದಲ್ಲಿ 3 ಇನ್ಸಿಡೆಂಟ್ ಆಗಿರೋಂಥದ್ದು. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಏನಪ್ಪ ಏನೋ ಇಷ್ಟೊತ್ತಲ್ಲಿ ಓಡಾಡೋಕ್ಕೆ ಇಲ್ಲ ಅಂದರೆ ಅಷ್ಟು ಅನ್ನಿಸ್ತಿರ್ಲಿಲ್ಲ.
ಆಮೇಲೆ ಇಲ್ಲಿ ಬೇರೆ ಸ್ವಲ್ಪ ಇನ್ನು ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಇಲ್ಲಿ ಇವಾಗ ಚಳಿಗಾಲ ಅಂತ ಶುರುವಾದರೆ ಡಿಪ್ರೆಷನ್ ರೇಟ್ಗಳು ಜಾಸ್ತಿ ಅಂತೆ. ಇದಕ್ಕೂ ಲೆಫ್ಟು, ಇದೇ ಲೆಫ್ಟು, ಇದೇ ಲೆಫ್ಟು. ಅದಕ್ಕೆ ಸ್ವಲ್ಪ ಭಯ, ಯಾರು ಮೆಂಟಲ್ ಸ್ಟೇಟಸ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಒಂಥರ ಪ್ರಾಬ್ಲಮ್ಗಳಾದರೆ ಹೆಣ್ಮಕ್ಳು ರಾತ್ರಿ ಓಡಾಡೋಕ್ಕಿಲ್ಲ, ಅದು ಇದು ಆ ಥರ ಪ್ರಾಬ್ಲಮ್. ಆದರೆ ಇಲ್ಲಿ ಇನ್ನೊಂದು ಥರ ಪ್ರಾಬ್ಲಮ್ಗಳು. ಎಲ್ಲ ಕಡೆ ಒಂದರ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಅತುಲ್? ಗೊತ್ತಿಲ್ಲ, ಅವ್ರಿಗೆ ಟಯರ್ಡ್ ಆಗಿಬಿಟ್ಟಿದೆ, ಸಿಕ್ಕಾಬಟ್ಟೆ ಟಯರ್ಡು. ಯಾಕೆ ಟಯರ್ಡ್ ಅಂತ ಕೇಳಿ, ಏನಕ್ಕೆ ಟಯರ್ಡ್? ಅವ್ರ ಆಫೀಸಲ್ಲಿ ನೆನೆ ಕ್ರಿಕೆಟ್ ಮ್ಯಾಚ್ ಇತ್ತು. ಯಾವಾಗೂ ಆಡದೇ ಇರೋರು ಸಡನ್ನಾಗಿ ಆಡಿದ್ರೆ ಮಸಲ್ ಸಾರ್ನೆಸ್ ಬಂದು ಇದಾಗಿದೆ, ಏನಂತಾರೆ, ಬಾಡಿ ಪೇನ್. ಅದಕ್ಕೆ ಬೆಳಗ್ಗೆ ಇರಿಟೇಷನ್ ಅಲ್ಲ. ನಾನು ಹೇಳಿಲ್ವಾ, ಸ್ವಲ್ಪ ಟೆನ್ಷನು, ಭಯ. ಸ್ಟ್ರೇಟ್ ಜಾಕೆ ರೈಟ್. ಆ್ಯಕ್ಚುಲಿ ಮೊಬೈಲ್ ಈ ಥರ ಹಿಡ್ಕೊಂಡ್ರೆ ಸೇಫ್, ಗೊತ್ತಾ? ಸರಿ ಆಯಿತು, ಆಮೇಲೆ ಸಿಗ್ತೀನಿ. ಬೈತಾ ಇದ್ದಾರೆ ಅಂತ. ಇವಾಗ ಏನಕ್ಕೆ ಅಂದರೆ ಇವರು ಫ್ರೆಂಡ್ ಬರ್ತಾರಂತೆ, ಅವ್ರ ಮನೆಗೆ ಪಾಪ ಮಧ್ಯಾಹ್ನದಿಂದ ಕರಿತಾನೆ ಇದ್ದಾರೆ. ನಾವು ಮಾಲಲ್ಲೆಲ್ಲ ಸುತ್ಕೊಂಡು, ನನಗೆ ಶೂ ಬೇಕಾಗಿತ್ತು, ಶೂ ನೋಡಿಕೊಂಡು ಟೈಮ್ ಆಗೋಯ್ತು. ಆ್ಯಂಡ್ ಕೆಮಾರ್ಟ್ ಬೇರೆ ಹೋಗಿದ್ವಿ, ಮನೆಗೆ ಸ್ವಲ್ಪ ಸಾಮಾನು ತೊಗೊಂಡು. ಮತ್ತು ಅವರು ಇವಾಗ ಸರಿ ಇಲ್ಲೇ ಸ್ಟೇಷನ್ ಹತ್ರ ಬರ್ತೀನಿ ಮೀಟ್ ಆಗೋಕ್ಕೆ ಅಂತಂದರು. ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಅವ್ರದ್ದೇ ಫೋನು, ಡ್ರಿಸಲ್ ಆಗ್ತದೆ ಆ್ಯಕ್ಚುಲಿ. ಓಕೆ, ಇನ್ನೇನು ಮನೆಗೆ ಹೊರಡೋಕ್ಕೂ ಮುಂಚೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಓಕೆನಾ? ಸೊ ಅದಕ್ಕೂ ಮುಂಚೆ ಇನ್ನೇನು ಒಂದು ಲಾಸ್ಟಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಯು ಫಸ್ಟ್ ಟೈಮ್ ಸುಶಿ ಟ್ರೈ ಮಾಡ್ತಾ ಇರೋದನ್ನು. ಸೊ ಅದನ್ನು ಕೂಡ ನೋಡ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ಬಾಯ್. ಸುಶಿ ತಿಂದಲ್ಲ, ಚೆನ್ನಾಗಿತ್ತಾ? ಹಾಂ. ಇಷ್ಟ ಆಯ್ತಾ? ನಿಜ ಇಷ್ಟ ಆಯ್ತಾ? ಸುಳ್ಳು ಹೇಳ್ಬಾರ್ದು. ಯಮ್ಮಿ. ನೆಕ್ಸ್ಟ್ ಟೈಮ್ ಕೊಡ್ಸಿದ್ರೆ ತಿಂತೀಯಾ? ತಿನ್ಬಿಟ್ಟಿಯೇ ಅಂದೆ. ಫಸ್ಟ್ ಚೆನ್ನಾಗಿದೆ ಅಂತ ಸುಳ್ಳು ಹೇಳಿದ್ಲು. ಏನಕ್ಕೆ ಅಂತ ನಾವು ಬೈದ್ಬಿಡ್ತೀವಿ ಅಂತ. ಆ್ಯಂಡ್ ಒಂದು 20-30% ತಿಂದಾದ್ಮೇಲೆ ಮಮ್ಮ ಇಷ್ಟ ಆಗ್ತಾ ಇಲ್ಲ, ನಾವು ಟೇಸ್ಟ್ ಮಾಡಿದ್ವಿ ಫಸ್ಟ್, ಆಮೇಲೆ ನಾವು ಹೇಳು. ಸುಶಿ. I like sushis. Okay then. And I'm from Human now, but as students